ಇವತ್ತು ನಾನು ಕವಲದುರ್ಗ ಫೋರ್ಟ್ಗೆ ಬರ್ತಾ ಇದ್ದೇನೆ. ಮ್ಯಾಗಿ ಮಾತ್ರ 5 ಸ್ಟಾರ್ ಹೋಟೆಲ್ ಬಿರಿಯಾನಿಗಿಂತ ಸೂಪರ್ ಆಗಿತ್ತು. ಬೈಕ್ ಸ್ಟಾರ್ಟ್ ಮಾಡಿ ಕೋಟೆಯ ಚೆಕ್ ಪೋಸ್ಟ್ ಹತ್ರ ಹೋದೆ. ಇವರಿಗೆಲ್ಲ ಒಂಚೂರು ಫುಡ್ಡೆಲ್ಲ ಹಾಕುವ. ಜೈ ಬಜರಂಗಬಲಿ. ಫಸ್ಟ್ ಬಂದಾಗ ಮೊದಲಿಗೆ ನಮಗೊಂದು ದೇವಸ್ಥಾನ ಸಿಗ್ತದೆ. ಕೆಳದಿ ರಾಜರುಗಳು ಶೈವ ಮತವನ್ನು ಪಾಲನೆ ಮಾಡ್ತಿದ್ರು. ಅದು ಪ್ರೇಮಿಗಳ ಕಾಟ ಒಂದು ತಪ್ಪುದಿಲ್ಲ. ಶತ್ರು ಸೈನಿಕರು ಹೇಗೆ ಬರ್ತಾರೆ ಅನ್ನೋದನ್ನು ನೋಡುವಂಥದ್ದು. ದಾಳಿಗಳಾದರೆ ಇಲ್ಲಿಂದನೇ ನೋಡ್ತಾ ಇದ್ರು. ಖಾಲಿ ನಂದಿ ಮಾತ್ರ ಉಳ್ಕೊಂಡಿದೆ. ಸೊ ಇದು ಕೂಡ ತುಂಬ ಬ್ಯೂಟಿಫುಲ್ ಆಗಿದೆ. ಹುಮ್ಮಸ್ಸಿದ್ರೆ ವಯಸ್ಸು ಅನ್ನೋದು ಮ್ಯಾಟ್ರ್ ಆಗೋದಿಲ್ಲ ಅಂತ ಇವರನ್ನು ನೋಡಿ ಕಲಿಬೇಕು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪಯಣ ವಿತ್ ಪ್ರಶಾಂತ್. ಇವತ್ತು ನಾನು ಕವಲದುರ್ಗ ಫೋರ್ಟ್ಗೆ ಬರ್ತಾ ಇದ್ದೇನೆ. ಇಲ್ಲಿ ನೋಡ್ಬೋದು, ಫುಲ್ ಪ್ರಕೃತಿಯ ನಡುವೆ ನಮ್ಮ ಕವಲದುರ್ಗ ಫೋರ್ಟನ್ನು ಕಾಣ್ಬೋದು. ಸೊ ಇಲ್ಲಿಂದ ಮುಂದೆ ಒಂದು 2.5 ಕಿಲೋಮೀಟರ್ ನಡ್ಕೊಂಡು ಹೋಗ್ಲಿಕ್ಕಿದೆ. ಸೊ ಫುಲ್ ಕವಲದುರ್ಗ ಫೋರ್ಟನ್ನು ನಾವು ಎಕ್ಸ್ಪ್ಲೋರ್ ಮಾಡುವ, ಬನ್ನಿ ನನ್ನ ಜೊತೆಗೆ. ನಮ್ಮ ಪ್ರಯಾಣ ಶುರು ಮಾಡೋ ಮುಂಚೆ ಹೊಟ್ಟೆ ಗಟ್ಟಿ ಮಾಡ್ಕೊಳ್ಳೋಣ. ಹಸಿವೆ ಬೇರೆ ಆಗ್ತಿದೆ. ಈ ಗೂಡಂಗಡಿ ಒಳಗಡೆ ಹೋಗಿ ಏನಿದೆ ನೋಡೋಣ ಬನ್ನಿ. ಅಂಗಡಿ ಚಿಕ್ಕದಾದ್ರೂ ಕೂಡ ಅನೇಕ ವೆರೈಟಿ ತಿಂಡಿಗಳನ್ನು ಇಟ್ಟಿದ್ರು. ಆ ಆಂಟಿ ಜೊತೆ ಸ್ವಲ್ಪ ಮಾತಾಡಿ ಮ್ಯಾಗಿ ಆರ್ಡರ್ ಮಾಡಿದೆ. ಆಂಟಿ ಮಾಡಿಕೊಟ್ಟ ಮ್ಯಾಗಿ ಮಾತ್ರ 5 ಸ್ಟಾರ್ ಹೋಟೆಲ್ ಬಿರಿಯಾನಿಗಿಂತ ಸೂಪರ್ ಆಗಿತ್ತು. ಹಾಗೆ ಮ್ಯಾಗಿ ತಿಂತ ಅವ್ರ ಊರಿನ ಮಳೆ ಬೆಳೆ ಬಗ್ಗೆ ಮಾತಾಡ್ತಾ ಹೋದೆ. ಮಳೆ ಬಂದರೂ ಒಳ್ಳೇದು. ಮ್ಯಾಗಿ ತಿಂದಾದ್ಮೇಲೆ ಸೀದಾ ಬೈಕ್ ಸ್ಟಾರ್ಟ್ ಮಾಡಿ ಕೋಟೆಯ ಚೆಕ್ ಪೋಸ್ಟ್ ಹತ್ರ ಹೋದೆ. ಚೆಕ್ ಪೋಸ್ಟಿಂದ ಸುಮಾರು ಒಂದು 2.5 ಕಿಲೋಮೀಟರ್ ಕಾಲ್ನಡಿಗೆಯಲ್ಲಿ ಪ್ರಕೃತಿಯ ನಡುವೆ ಹೆಜ್ಜೆ ಹಾಕ್ಕೊಂಡು ಕೋಟೆಯನ್ನು ತಲುಪಬೇಕಿತ್ತು. ಆ ದಾರಿ ಮಾತ್ರ ತುಂಬ ಅದ್ಭುತವಾಗಿತ್ತು. ಅದನ್ನು ಪದಗಳಲ್ಲಿ ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ ಬಿಡಿ. ನಮ್ಮ ಜರ್ನಿಯಲ್ಲಿ ನಾಯಿಗಳೆಲ್ಲ ಒಟ್ಟಾಗ್ತಿದ್ದಾರೆ. ಇವರಿಗೆಲ್ಲ ಒಂಚೂರು ಫುಡ್ಡೆಲ್ಲ ಹಾಕುವ. ಬನ್ನಿ, ಫಾಲೋ ಮೀ. ದಾರಿ ಇದೇ ರೀತಿಯಲ್ಲಿ ಇರ್ತದೆ. ಫುಲ್ ಸಂಪೂರ್ಣ ಕಲ್ಲೆಲ್ಲ ಹಾಕಿ ಈ ದಾರಿಯನ್ನು ನಿರ್ಮಾಣ ಮಾಡಿದ್ದಾರೆ ಶಿಲೆಕಲ್ಲಲ್ಲಿ. ಮತ್ತು ನೀರೆಲ್ಲ ಇಲ್ಲೇ ಹರ್ಕೊಂಡು ಬರ್ತಾ ಇರ್ತದೆ. ಮಳೆಗಾಲ ಆದ್ದರಿಂದಾಗಿ ಸ್ವಲ್ಪ ಜಾಗ್ರತೆ ಮಾಡಬೇಕಾಗ್ತದೆ. ಸೊ ಸ್ವಲ್ಪ ಹೀಗೆ ಮುಂದೆ ಹೋಗ್ತಾ ಇರ್ತದೆ. ಒಂದೇ ರೀತಿಯಲ್ಲಿ ದಾರಿ ಇದೆ ಉದ್ದಕ್ಕೂ ಕೂಡ, ನೀವು ನೋಡ್ಬೋದು. ಪರ್ಫೆಕ್ಟ್ ಟೈಮ್ ಅಂದರೆ ಮಳೆಗಾಲ ಇಲ್ಲಿಗೆ ಬರಲಿಕ್ಕೆ. ತುಂಬ ಚೆನ್ನಾಗಿದೆ. ಇನ್ನು ಸುಮಾರು ದೂರ ನಡಿಲಿಕ್ಕಿದೆ. ಬನ್ನಿ ಹೋಗುವ. ನೋಡಿ, ಕೋಟೆಯ ಎಂಟ್ರೆನ್ಸ್ ಇಲ್ಲಿಂದ ಪ್ರಾರಂಭ ಆಗ್ತದೆ. ಅಲ್ಲಿ ಕಾಣ್ಬೋದು ನೀವು. ಆ್ಯಕ್ಚುಲಾಗಿ ಇದು ಕೋಟೆ ಎಂಟ್ರೆನ್ಸ್. ಇಲ್ಲಿಂದನೇ ಕೋಟೆ ಶುರು ಆಗ್ತದೆ. ಇಲ್ಲಿ ಕೆಳದಿ ಸಂಸ್ಥಾನದ ಇತಿಹಾಸವನ್ನೆಲ್ಲ ನಾವು ಕಾಣ್ಬೋದು. ಹಿಂದೆ ಭುವನಗಿರಿ ಅಂತ ಕರೀತಿದ್ದ ಕವಲದುರ್ಗ ಕೋಟೆ 9ನೇ ಶತಮಾನದಲ್ಲಿ ಕೆಳದಿ ವಂಶದ ವೆಂಕಟಪ್ಪ ನಾಯಕನಿಂದ ನಿರ್ಮಾಣವಾಯಿತು. ಇದರ ಪ್ರಾರಂಭದಲ್ಲಿ ಇದೊಂದು ದೊಡ್ಡ ದ್ವಾರಬಾಗಿಲು. ದ್ವಾರಪಾಲಕರ ಚಿತ್ರ ಕೂಡ ಇಲ್ಲಿ ಕೆತ್ತಿದ್ದಾರೆ ನೋಡಿ. ಈ ಕಡೆ ಕೂಡ ದ್ವಾರಪಾಲಕಿ ಅಂತ ಕಾಣಬೇಕು. ಮತ್ತು ಈ ಕಡೆಯಿಂದ ಎಂಟ್ರೆನ್ಸ್ ಕೂಡ ಹೀಗೆ ಒಳಗಡೆ ಹೋಗಿ ಸುತ್ತಾಕಿ ಈ ಕಡೆ ಕೂಡ ಬರ್ಬೋದು. ಒಂಥರ ಸಣ್ಣ ಗೇಟ್ ಇದ್ದ ಹಾಗೆ. ಇದನ್ನು ನಾವು ದಿಡ್ಡಿ ಬಾಗಿಲು ಅಂತ ಹೇಳ್ತೇವೆ. ಜನಸಾಮಾನ್ಯರು ಕೋಟೆಯನ್ನು ಪ್ರವೇಶಿಸಲಿಕ್ಕೆ ಈ ದ್ವಾರವನ್ನು ಉಪಯೋಗಿಸ್ತಾರೆ. ಪ್ರತಿ ಕೋಟೆಯಲ್ಲಿ ಕೂಡ ಒಂದು ಆಂಜನೇಯ ದೇವಸ್ಥಾನ ಇರ್ತದೆ ಕೋಟೆಯ ರಕ್ಷಣೆಗೋಸ್ಕರ. ಈ ಕೋಟೆಯಲ್ಲಿ ಕೂಡ ನಾವು ಆಂಜನೇಯ ದೇವಸ್ಥಾನವನ್ನು ಕಾಣ್ಬೋದು. ಜೈ ಬಜರಂಗಬಲಿ. ಫಸ್ಟ್ ಬಂದಾಗ ಮೊದಲಿಗೆ ನಮಗೊಂದು ದೇವಸ್ಥಾನ ಸಿಗ್ತದೆ. ನನ್ನ ಹಿಂದೆ ಕಾಣ್ಬೋದು ನೀವು. ಇಲ್ಲೊಂದು ದೇವಸ್ಥಾನ ಇದೆ. ಈ ದೇವಸ್ಥಾನದ ಹೆಸರು ಕಾಶಿ ವಿಶ್ವನಾಥ. ಕೆಳದಿ ರಾಜರುಗಳು ಶೈವ ಮತವನ್ನು ಪಾಲನೆ ಮಾಡ್ತಿದ್ರು. ಅದರ ಜೊತೆಗೆ ವೈಷ್ಣವ ಧರ್ಮವನ್ನು ಕೂಡ ಅನುಸರಿಸ್ತಾ ಇದ್ರು. ಬನ್ನಿ ದೇವಸ್ಥಾನದ ಒಳಗಡೆ ಹೋಗಿ ಬರುವ.
ದೇವಸ್ಥಾನ ಕ್ಲೋಸ್ ಆಗಿದೆ. ಇದು ವಿನ್ಯಾಸ ನೋಡಿ ತುಂಬ ಚೆನ್ನಾಗಿದೆ. ಎಲ್ಲೋದ್ರೂ ಈ ಪ್ರೇಮಿಗಳ ಕಾಟ ಒಂದು ತಪ್ಪುದಿಲ್ಲ. ಎಲ್ಲ ಕಡೆ ಈ ಮಾನ್ಯುಮೆಂಟ್ಸ್, ಎಸ್ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಏನೆಂದು ಹೇಳ್ತೇವೆ, ಅಲ್ಲೆಲ್ಲ ಈ ಪ್ರೇಮಿಗಳ ಕಾಟ ಒಂದು ತಪ್ಪುದಿಲ್ಲ. ಇಲ್ಲಿ ನಾಗದೇವರ ವಿಗ್ರಹಗಳನ್ನು ಕೂಡ ನೀವು ಕಾಣ್ಬೋದು. ಕೋಟೆ ಅಂದಮೇಲೆ ಬತ್ತೇರಿಗಳು ಇರಲೇಬೇಕು. ಬತ್ತೇರಿ ಅಂತ ಹೇಳಿದರೆ ಇಲ್ಲಿ ನಿಂತ್ಕೊಂಡು ಶತ್ರು ಸೈನಿಕರು ಹೇಗೆ ಬರ್ತಾರೆ ಅನ್ನೋದನ್ನು ನೋಡುವಂಥದ್ದು. ದಾಳಿಗಳಾದರೆ ಇಲ್ಲಿಂದನೇ ನೋಡ್ತಾಯಿದ್ರು ನೋಡಿ. ಈ ಪಾಯಿಂಟಲ್ಲಿ ಸೈನಿಕರು ನಿಂತ್ಕೊಂಡು ಕೋಟೆಗೆ ಯಾರಾದರೂ ಆಕ್ರಮಣ ಮಾಡ್ತಾರಂತ ನೋಡ್ತಾಯಿದ್ರು. ಸೊ ಅಲ್ಲೇ ದೂರದಲ್ಲಿ ಒಂದು ಕೆರೆ ನೋಡಿ, ಫುಲ್ ಫಾಗ್ ಕವರ್ ಆಗಿದೆ. ಅಲ್ಲಿ ಮೇಲ್ಗಡೆ ದೂರದಲ್ಲಿ ಕಾಣ್ತಿದ್ದೆಲ್ಲ ಗುಡ್ಡದ ಮೇಲೆ ಲಕ್ಷ್ಮೀನಾರಾಯಣ ದೇವಸ್ಥಾನ, ಅದು ಅಲ್ಲಿಗೆ ಹೋಗಿ ಬರೋಣ ಬನ್ನಿ. ಲಕ್ಷ್ಮೀನಾರಾಯಣ ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ. ಈ ಎರಡು ದೇವಸ್ಥಾನ ನೋಡಿಕೊಂಡು ಒಂದು 200 ಮೀಟ್ರ್ ಹೆಜ್ಜೆ ಹಾಕಿದರೆ ನಮಗೆ ಅರಮನೆಯ ನಿಜವಾದ ಎಂಟ್ರೆನ್ಸ್ ಸಿಗ್ತದೆ. ಫಸ್ಟಿಗೆ ಒಂದು ದೂರದಲ್ಲಿ ನಂದಿಯನ್ನು ಕಾಣ್ಬೋದು. ಮೋಸ್ಟ್ಲಿ ಇಲ್ಲೆಲ್ಲ ಟೆಂಪಲ್ ಇದ್ದಿರ್ಬೋದು, ಖಾಲಿ ನಂದಿ ಮಾತ್ರ ಉಳ್ಕೊಂಡಿದೆ. ನೋಡಿ, ಇನ್ನೊಂದು ಎಂಟ್ರೆನ್ಸ್ ಇದೆ. ಸೊ ಇದು ಕೂಡ ತುಂಬ ಬ್ಯೂಟಿಫುಲ್ ಆಗಿದೆ. ಇದು ಅರಮನೆ ಎಂಟ್ರೆನ್ಸ್. ಇದರೊಳಗೆ ಹೋದರೆ ನಿಮಗೆ ಅರಮನೆ ಸಿಗ್ತದೆ. ಇಲ್ಲಿ ಎದುರಿಗೆ ಸಿಂಹ ಕಟ್ಟಿ ಕಾಣ್ಬೋದು ಎಂಟ್ರೆನ್ಸಲ್ಲಿ. ಆಗ ದ್ವಾರಪಾಲಕಿಯರಿದ್ದರು. ಇದು ಕೂಡ ಒಂದು ಎಂಟ್ರೆನ್ಸ್. ಇದೇನು ಕಾಣ್ತಾ ಇದ್ದೀರಿ, ಇದು ಕಲ್ಲಿನ ಬಾಣಿ ಅಂತ ಹೇಳಿದ್ರೆ ಕುದುರೆಗಳು ನೀರು ಕುಡಿಲಿಕ್ಕೆ ಇದರೊಳಗೆ ನೀರನ್ನು ತುಂಬಿಸ್ತಾ ಇದ್ರು. ಬಟ್ ಟ್ರಾಜಿಡಿ ಅಂದರೆ ಈಗ ಅದನ್ನು ಡಸ್ಟ್ಬಿನ್ ಆಗಿ ಯೂಸ್ ಮಾಡ್ತಿದ್ದಾರೆ. ಪ್ಲಾಸ್ಟಿಕ್ ಬಾಟಲ್ ಎಲ್ಲ ಕಾಣ್ಬೋದು. ಇದೇನು ನೀವು ನೋಡ್ತಾ ಇದ್ದೀರಿ, ಇದು 32 ಕೋಣೆಗಳುಳ್ಳ ವಿಶಾಲವಾದ ರಾಜ್ಯಾಲಯ. ಇದು ರಾಣಿಯರ ಕೋಣೆಗಳು, ಸೈನಿಕರ ಕೋಣೆಗಳು, ಮತ್ತು ರಾಜರ ಕೋಣೆಗಳು, ಶೌಚಾಲಯ, ಅಡುಗೆ ಮನೆ ಎಲ್ಲವೂ ಒಳಗೊಂಡಿತ್ತು. ಎಷ್ಟು ಸಂಪದ್ಭರಿತವಾಗಿತ್ತು ಕೆಳದಿಯ ಸಂಸ್ಥಾನ ಅಂತ ಹೇಳಿದರೆ, ಹೈದರ್ ಅಲಿ 21 ಬಾರಿ ಈ ಕೆಳದಿ ಸಂಸ್ಥಾನದ ಮೇಲೆ ತನ್ನ ದಾಳಿಯನ್ನು ಮಾಡ್ತಾನೆ. ಇಲ್ಲಿನ ಅಪಾರ ಸಂಪತ್ತುಗಳನ್ನು ದೋಚಿಕೊಂಡು ಹೋಗ್ತಾನೆ. ಕೆಳದಿಯ ರಾಣಿ ಚೆನ್ನಮ್ಮನಿಗೆ ಇದೇ ಕೋಟೆಯಲ್ಲಿ ಪಟ್ಟಾಭಿಷೇಕ ಆಗ್ತದೆ. ಸುಮಾರು 25 ವರ್ಷಗಳ ಕಾಲ ರಾಜ್ಯಾಡಳಿತವನ್ನು ನಡೆಸಿದ ಧೀರ ಮಹಿಳೆ ನಮ್ಮ ಕೆಳದಿ ಚೆನ್ನಮ್ಮ. ಹೈದರ್ ಅಲಿಯ ಸೈನ್ಯವನ್ನು ಹಿಮ್ಮೆಟ್ಟಿಸಿ ಶಿವಾಜಿಯ ಮಗ ರಾಜರಾಮನಿಗೆ ಆಶ್ರಯವನ್ನು ಇದೇ ಕೋಟೆಯಲ್ಲಿ ಕೊಡ್ತಾಳೆ ಆಕೆ. ಭತ್ತ ಕುಟ್ಟುವ ಬರಲು ಇಲ್ಲಿ ನೋಡ್ಬೋದು. ಅಕ್ಕಿಯಲ್ಲಿ ಇದರಲ್ಲೇ ಮಾಡ್ತಾಯಿದ್ರು. ಇಲ್ಲೆಲ್ಲ ಕೋಣೆಗಳೆಲ್ಲ ಕಾಣ್ತಾ ಇದೆ. ಮೋಸ್ಟ್ಲಿ ಅರಮನೆಯ ಕೋಣೆಗಳು ಇರ್ಬೋದು. ಉದ್ದಕ್ಕೂ ಕೋಣೆಗಳಿವೆ, ಈಗ ನೋಡ್ಬೋದು. ರಾಜ್ಯಾಲಯವನ್ನು ದಾಟಿ ಹಿಂಬದಿಗೆ ಬಂದಾಗ ರಾಜಾರಾಣಿ ಸ್ನಾನ ಮಾಡಲು ಉಪಯೋಗಿಸಿದ್ದ ಪುಟ್ಟದೊಂದು ಈಜುಕೊಳವನ್ನು ಕಾಣ್ಬೋದು. ಮಳೆಗಾಲ ಆದ್ದರಿಂದಾಗಿ ಅತ್ಯಂತ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇತ್ತು. ಇದನ್ನು ನಾವು ಶಾಂತಗಂಗೆ ಕೆರೆ ಅಂತ ಕರಿತೇವೆ. ಈ ಅಳಿದು ಹೋದ ಸಾಮ್ರಾಜ್ಯದ ಗತ ವೈಭವ ನೋಡಿದರೆ ತುಂಬ ಮನಸ್ಸಿಗೆ ಬೇಜಾರಾಗ್ತದೆ. ಬಟ್ ಏನು ಮಾಡುವ ಹಾಗಿಲ್ಲ. ಕಾಲಗರ್ಭದಲ್ಲಿ ಎಲ್ಲ ಇತಿಹಾಸ ಅನ್ನೋದು ಮುಳುಗಿ ಹೋಗಿದೆ. ಸೊ ಇದು ಈ ಕವಲೇದುರ್ಗದ ಅಳಿದುಳಿದ ಸಾಮ್ರಾಜ್ಯದ ಇತಿಹಾಸದ ಕುರುಹುಗಳು. ಕವಲೇದುರ್ಗ ಫೋರ್ಟಿನ ಮತ್ತೊಂದು ಬ್ಯೂಟಿಫುಲ್ ಸ್ಪಾಟ್ ಅಂದರೆ ಈ ಕೆರೆ. ಸೊ ಇದು ಕೂಡ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ನೋಡಿ.
ಇಲ್ಲಿ ಬರಲಿಕ್ಕೆ ಇಷ್ಟು ಎತ್ತರ ಹತ್ಕೊಂಡು ಬರಬೇಕು. ಅಲ್ಲಿ ನೋಡಿ ಒಬ್ಬರು ವಯಸ್ಸಾದವರು ಅಜ್ಜ ಮೇಲ್ಗಡೆ ಹತ್ಕೊಂಡು ಬರ್ತಿದ್ದಾರೆ ನೋಡಿ. ಸೊ ಹುಮ್ಮಸ್ಸಿದ್ರೆ ವಯಸ್ಸು ಅನ್ನೋದು ಮ್ಯಾಟ್ರ್ ಆಗೋದಿಲ್ಲ ಅಂತ ಇವ್ರನ್ನ ನೋಡಿ ಕಲಿಬೇಕು. ಎಷ್ಟು ಅದು ಒಂದು ಕಡೆಯಿಂದ ತುಂಬ ಜಾರ್ತಾ ಇದೆ, ಮೇಲ್ಗಡೆ ಬರಲಿಕ್ಕೆ ಭಾರಿ ಕಷ್ಟ, ಆದರೂ ಕೂಡ ಭಾರಿ ಜಾಗ್ರತೆಯಲ್ಲಿ ಹೆಜ್ಜೆ ಮೇಲೆ ಹೆಜ್ಜೆ ಹಾಕ್ಕೊಂಡು ಹೇಗೆ ಬರ್ತಿದ್ದಾರೆ ನೋಡಿ. ಇನ್ನಿಷ್ಟು ಹತ್ರ ಬರಬೇಕು, ಹೀಗೆ ಮೆಟ್ಲು ಹತ್ಕೊಂಡು ಹೀಗೆ ಬಂದು ಓ ಇಲ್ಲಿ ಎಂಟ್ರೆನ್ಸ್ ಇದೆ ಮತ್ತು ಮೇಲೆ ಹೋಗ್ಬೇಕು. ಸೊ ಆದರೂ ಕೂಡ ಅವ್ರದ್ದು ಒಂದು ಹುಮ್ಮಸ್ಸಿಗೆ ನಾವು ನಿಜವಾಗಿ ಮೆಚ್ಚು. ಇಷ್ಟೊತ್ತು ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ಯಾರಾದರೂ ಮೊದಲೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೂ ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.